ಎಲ್ಲ ರೈತ ಬಾಂಧವರಿಗೂ ಹಾಗೂ ವೀಕ್ಷಕರಿಗೂ ನಮಸ್ಕಾರ. ನಮ್ಮ ಈ ಶೇಡ್ನೆಟ್ನಲ್ಲಿ ಅರಸಿನ ಸಿರೀಸ್ ನೆಕ್ಸ್ಟ್ ಅಪ್ಡೇಟಿಂಗ್ ವಿಡಿಯೋ ಮಾಡ್ತಾಯಿದ್ದೀನಿ. ಇವಾಗ ಇದು 40 ದಿನಗಳ ಅಪ್ಡೇಟ್. ಅದಕ್ಕಿಂತ ಮುಂಚೆ ನಿಮಗೊಂದು ಸ್ಟೋರಿ ಹೇಳ್ತೀನಿ ಇಲ್ಲಿ. ಸೊ ನೀವು ನೋಡ್ಬೋದು ಇಲ್ಲೆಲ್ಲ ಬರೀ ಕಲ್ಲು ಬಂಡೆಗಳೇ ಇರೋದು. ಸೊ ಈ ಶೇಡ್ನೆಟ್ ಮಾಡೋವಾಗ ಇಲ್ಲಿ ಸಿಕ್ಕಾಪಟ್ಟೆ ಕಲ್ಲುಗಳಿದ್ದರಿಂದ ಈ ಜಾಗನ ಒಂದು 15 ಗುಂಟೆ ಇರೋದು. ಇದನ್ನ ಪ್ಲೇನ್ ಮಾಡಲಿಕ್ಕೆ ಸಿಕ್ಕಾಪಟ್ಟೆ ಕಲ್ಲುಗಳಿದ್ದು ಒಂದು ಕಡೆ 4 ಫೀಟ್ ಹೈಟು, ಒಂದು ಕಡೆ ತೆಗ್ಗು ಇರೋದ್ರಿಂದ ಹೈಟ್ ಇರೋ ಕಡೆ ನಾವು ಬ್ಲಾಸ್ಟ್ ಮಾಡಿ ಕಲ್ಲುಗಳನ್ನು ತೆಗೆದು ಇನ್ನು ಪ್ಲೇನ್ ಮಾಡೋ ಪರಿಸ್ಥಿತಿ ಬಂತು. ಸೊ ಇಲ್ಲಿ ನೋಡ್ತಾ ಇರೋ ಹಾಗೆ ಸುಮಾರು ಒಂದು 800 ಬ್ಲಾಸ್ಟ್ ಹಾಕಿ ಇದನ್ನೆಲ್ಲ ಕಲ್ಲುಗಳನ್ನ ತೆಗೆದು ನೋಡ್ಬೋದು. ಎಲ್ಲ ಕಡೆ ಕಲ್ಲುಗಳನ್ನ ಹಾಕಿದ್ದೀವಿ ರೋಡ್ ಸೈಡಲ್ಲಿ. ಇದೊಂದು ಸುಮಾರು 60 ರಿಂದ 80 ಡಂಪರ್ ಕಲ್ಲುಗಳಾಗ್ಬೋದು. ಇಷ್ಟೆಲ್ಲ ಕಲ್ಲುಗಳನ್ನ ತೆಗೆದು ಇಲ್ಲಿ ನಾವು ನೆಲ ಪ್ಲೇನ್ ಮಾಡಿಬಿಟ್ಟು ಈ ಶೇಡ್ ನೆಟ್ ಹಾಕಿದ್ದೀವಿ. ಇಲ್ಲಿ ನೀವು ನೋಡ್ಬೋದು ಅಷ್ಟು ದೊಡ್ಡ ದೊಡ್ಡ ಕಲ್ಲುಗಳಿದೆ ಅಂತ. ಹಾಗೆ ಇಲ್ಲೊಂದು ಸರ್ವೆಲೆನ್ಸ್ ಕ್ಯಾಮ್ರಾ ಕೂಡ ಹಾಕಿದ್ದೀವಿ ನಾವು. ಇನ್ನೆಲ್ಲ ನಾವೇ ಅಮೆಝಾನಲ್ಲಿ ಪರ್ಚೇಸ್ ಮಾಡಿಬಿಟ್ಟು ಇದು ಇಂಟರ್ನೆಟ್ಟು, ಈ ಪೋಲು ಎಲ್ಲ ವೆಲ್ಡಿಂಗ್ ಮಾಡಿಸ್ಕೊಂಡು ನಾವೇ ಮಾಡಿದ್ವಿ, ಎಲ್ಲ DIY. ಸೊ ಇದು ನೀವು ನೋಡ್ತಾ ಇರೋದು ನಮ್ಮ ಕಬ್ಬು. ಇದೊಂದು 4 ಎಕರೆ ಜಾಗದಲ್ಲಿದೆ. ಇದ್ರ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ಮಾತಾಡ್ತೀನಿ ನಾನು. ಸದ್ಯಕ್ಕೆ ಒಳಗಡೆ ಹೋಗಿ ಅರಶಿನ ಅಪ್ಡೇಟ್ ನೋಡೋಣ. ಸೊ ನೀವಿಲ್ಲಿ ನೋಡ್ಬೋದು, ನಾವು ಬೀಜ ಹಾಕಿ ಒಂದು 40 ದಿನ ಆಯಿತು. 40 ದಿನದಲ್ಲಿ ಈ ಥರ ಬಂದಿದೆ. ಸೊ ನಾವಿಲ್ಲಿ ಮೇನ್ಲಿ ಬೆಳೀತಿರೋದು ಈ ವರ್ಷ ಪ್ರತಿಭಾ ವೆರೈಟಿ. ಹೋದ ವರ್ಷ ನಾವು ಪ್ರಗತಿ ಮತ್ತು ಲ್ಯಾಕ್ಡೌನ್ ಟ್ರೈ ಮಾಡಿದ್ವಿ. ಲ್ಯಾಕ್ಡೌನ್ ಅಷ್ಟೊಂದು ಈಲ್ಡ್ ಬಂದಿರಲಿಲ್ಲ. ಮೋಸ್ಟ್ಲಿ ನಾವು ವೆದರ್ ಸೂಟ್ ಆಗಲ್ಲ ಅನಿಸುತ್ತೆ. ಮತ್ತು ಪ್ರಗತಿನೂ ಓಕೆ ಬಂದಿತ್ತು. ಈ ಸತಿ ಪ್ರತಿಭಾ ಟ್ರೈ ಮಾಡ್ತಾಯಿದ್ವಿ. ಸೊ ನೀವು ನೋಡ್ಬೋದು 40 ದಿನಗಳಲ್ಲಿ ಈ ಮಟ್ಟಕ್ಕೆ ಬಂದಿದೆ. ಸೊ ಎಲ್ಲ ಗ್ರೋ ಟ್ರೇಗಳನ್ನ ನಂಬರಿಂಗ್ ಕೂಡ ಮಾಡಿದ್ವಿ. ಸೊ ನಾವು ಈಸಿಲಿ ಐಡೆಂಟಿಫೈ ಮಾಡೋಕ್ಕೆ ಎಲ್ಲಿ ಏನಾದರೂ ಕೀಟ, ಯಾವುದೇ ಡಿಸೀಸ್ ಇದ್ದರೂ ಯಾವ ಗ್ರೋ ಟ್ರೇಲ್ ಆಗಿದೆ ಅಂತ ಈಸಿಲಿ ಐಡೆಂಟಿಫೈ ಮಾಡೋಕ್ಕೆ ನಂಬರಿಂಗ್ ಸಿಸ್ಟಮ್ ಕೂಡ ಮಾಡಿದ್ವಿ. ಸೊ ಈ ವರ್ಷ ಏನು ಚೇಂಜಸ್ ಮಾಡಿದ್ವಿ ಅಂದರೆ, ನೀವು ಇಲ್ಲಿ ನೋಡ್ಬೋದು ಪ್ರತಿ ಗ್ರೋ ಟ್ರೇಯಲ್ಲೂ 3 ಡ್ರಿಪ್ ಲೈನ್ ಇದೆ. ಸೊ ಹೋದ ವರ್ಷ ಪ್ರತಿಯೊಂದು ಡ್ರಿಪ್ ಪಾಯಿಂಟಿಗೆ ನಾವು ಒಂದೊಂದು ಬೀಜ ಹಾಕಿದ್ವಿ. ಈ ಪಾಯಿಂಟ್ 1 ಇಂದ ಇನ್ನೊಂದು ಪಾಯಿಂಟ್ವರೆಗೂ 20 ಸೆಂಟಿಮೀಟರ್ ಡಿಫ್ರೆನ್ಸ್ ಇದೆ ಇಲ್ಲಿ. ಸೊ ಹೋದ ವರ್ಷ ಒಂದೊಂದು ಬೀಜ ಹಾಕಿದ್ವಿ. ಆದರೆ ಈ ವರ್ಷ ನಾವು ಸ್ಟ್ರಾಟಜಿ ಒಂಚೂರು ಚೇಂಜ್ ಮಾಡಿದ್ದೀವಿ. ಸೊ ಪ್ರತಿ ಪಾಯಿಂಟ್ ಈಚೆಗೆ ಒಂದು ಬೀಜ, ಆಚೆಗೆ ಒಂದು ಬೀಜ, ಆಮೇಲೆ ಇಲ್ಲಿ ಮತ್ತೆ ಈ ಪಾಯಿಂಟ್ ಈ ಕಡೆ ಒಂದು ಬೀಜ, ಆ ಕಡೆ ಒಂದು ಬೀಜ, ಆ ಥರ ಡೆನ್ಸ್ ಮಾಡಿದ್ದೀವಿ ಈ ವರ್ಷ. ನೋಡೋಣ ಅದ್ರ ಪರಿಣಾಮ ಹೇಗಾಗುತ್ತಂತ. ಸೋ ಫಾರ್ ಸೋ ಗುಡ್. ನೋಡ್ಬೋದು ಅದು ಚೆನ್ನಾಗಿ ಬಂದಿದೆ. ಇದುವರೆಗೂ ಎಲ್ಲ ಸ್ಟಿಕ್ಕಿ ಟ್ರ್ಯಾಪ್ಸ್ ಕೂಡ ಹಾಕಿದ್ದೀವಿ. ಹೋದ ವರ್ಷ ಕಂಪೇರ್ ಮಾಡಿದರೆ ಈ ವರ್ಷ ಅಷ್ಟೊಂದು ಇನ್ನೂ ಹುಳುಗಳ ಕಾಟ ಆಗಿಲ್ಲ. ನೋಡೋಣ ಮುಂದೆ. ಸೊ ಇಲ್ಲಿ ಫಾಗರ್ ಸಿಸ್ಟಮ್ ಕೂಡ ಇದೆ, ಆದರೆ ಇದರ ಅವಶ್ಯಕತೆ ಇನ್ನೂ ಆಗಿಲ್ಲ. ಸೊ ಈ ವರ್ಷ ಇನ್ನೊಂದು ಏನು ಎಕ್ಸ್ಪೆರಿಮೆಂಟ್ ಮಾಡ್ತೀವಿ ಅಂದ್ರೆ, ನಾವು ಹೋದ ವರ್ಷ ಪ್ರಗತಿ ಬೆಳೆದಾಗ ಈ ಒಂದು ರೋ ಇದರಲ್ಲಿ ಬಂದಿರೋ ಗಡ್ಡೆನ ಹಂಗೆ ಬಿಟ್ಟಿದ್ವಿ. ಅದನ್ನ ತೆಗೆದಿಲ್ಲ, ಅದನ್ನ ಹಾರ್ವೆಸ್ಟ್ ಮಾಡಿರಲಿಲ್ಲ. ಹಂಗೆ ಬಿಟ್ಬಿಟ್ಟು ಅದ್ರ ಮೇಲೆ ಇವಾಗ ನೀರು ಗೊಬ್ಬರ ಎಲ್ಲ ಹಾಕಿ ಹಂಗೆ ಬೆಳೀತಾ ಇದ್ದೀವಿ. ಸೊ
40 ದಿನದಲ್ಲಿ ಇಷ್ಟು ಚೆನ್ನಾಗಿ ಬಂದಿದೆ. ಇದು ಪ್ರಗತಿ ವೆರೈಟಿ. ಇದೊಂದೇ ರೋ ಪ್ರಗತಿ ಇದೆ, ಉಳಿದೆಲ್ಲ ಪ್ರತಿಭಾ ಇದೆ. ನೋಡೋಣ, ಇದು 6 ಮಂತ್ಸ್ ವೆರೈಟಿ. ಅಕ್ಟೋಬರ್ ಅಷ್ಟೊತ್ತಿಗೆ, ಅಕ್ಟೋಬರ್ ನವಂಬರಲ್ಲಿ ಇದು ಹಾರ್ವೆಸ್ಟ್ಗೆ ಬರಬೇಕು. ಸೊ ಹೋದ ವಿಡಿಯೋದಲ್ಲಿ ನಿಮಗೆ ಹೇಳಿದಾಗೆ ಇಲ್ಲ ಸ್ಪ್ರೇ ಆಗಲಿ ಡ್ರೆಂಚಿಂಗ್ ಆಗಲಿ ನಾವು ಇದೇ ಬ್ಯಾರಲ್ ಮಾಡೋದು. ಇಲ್ಲೊಂದು ಬ್ಯಾಟ್ರಿ ಆಪ್ರೇಟೆಡ್ ಸ್ಪ್ರೇ ಪಂಪ್ ಇದೆ, ಒಂದು 100 ಮೀಟರ್ ಪೈಪ್ ತಂದಿದ್ದೀವಿ. ಸೊ ಬಗಲಿಗೆ ಹಾಕೊಂಡು ಹೊಡೆಯೋದೇನು, ನಾವು ಈ ಪೈಪ್ನ ತೊಗೊಂಡ್ಬಿಟ್ಟು ಎಲ್ಲ ಕಡೆ ಹೋಗಿ ಸ್ಪ್ರೇ ಮಾಡ್ತೀವಿ. ಸೊ ಆದಷ್ಟು ಲೇಬರ್ ಫ್ರೆಂಡ್ಲಿ ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ ನಾವೆಲ್ಲ. ಇಲ್ಲೆಲ್ಲ ಡ್ರಿಪ್ ಸಿಸ್ಟಮು, ಸ್ಪ್ರೇ ಬಗಲಿಗೆ ಹಾಕೊಂಡು ಹೊಡೆಯಂಗಿಲ್ಲ. ಇದೆಲ್ಲ ನಿಮ್ಗೆ ಓದ್ ವಿಡಿಯೋದಲ್ಲಿ ಹೇಳಿದಾಗ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಸಿಸ್ಟಮು. ರೈನ್ ವಾಟರ್ ಕಲೆಕ್ಟ್ ಇಲ್ಲಿ ಮಾಡಿಬಿಟ್ಟು ಈ ಪೈಪ್ಗಳ ಮುಖಾಂತರ ರೈನ್ ವಾಟರ್ನ ತೊಗೊಂಡೋಗಿ ನಮ್ಮಲ್ಲಿ ಬಾವಿ ಕನೆಕ್ಟ್ ಮಾಡಿದ್ದೀವಿ. ಸೊ ನಾವು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಕೂಡ ಮಾಡ್ತೀವಿ. ಸೊ ಆದಷ್ಟು ನಮ್ಮ ಕಾರ್ಬನ್ ಫುಟ್ ಪ್ರಿಂಟನ್ನು ಕಡಿಮೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಿದ್ದೀವಿ, ಒಂದು ಸಸ್ಟೈನೇಬಲ್ ವೇಯಲ್ಲಿ ಬೆಳೆ ಬೆಳೆದ್ಬಿಟ್ಟು. ಸೊ ಆಗಲೇ ನ್ಯೂ ಶೂಟ್ಸ್ ಕೂಡ ಬರೋಕ್ಕೆ ಸ್ಟಾರ್ಟ್ ಆಗಿದೆ, ವಿಚ್ ಇಸ್ ಅ ಸೈನ್ ಆಫ್ ಹೆಲ್ದಿ ಗ್ರೋತ್. ನೋಡೋಣ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಅಪ್ಡೇಟ್ ಕೊಡ್ತೀವಿ ಏನೇನಾಗಿದೆ ಅಂತ. ಸದ್ಯಕ್ಕಂತೂ ಯಾವುದೇ ಡಿಸೀಸ್ ಆಗಲಿ, ಲೀಫು, ರೂಟು ಯಾವುದೇ ಡಿಸೀಸ್ ಇಲ್ಲ, ಯಾವುದೇ ಹುಳುಗಳ ಕಾಟ ಸದ್ಯಕ್ಕಂತೂ ಇಲ್ಲ. ಓಕೆ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ನೆಕ್ಸ್ಟ್ ಅಪ್ಡೇಟ್ ಮತ್ತೆ ಮುಂದಿನ ವಿಡಿಯೋ ಮಾಡ್ತೀನಿ. ಎಲ್ರಿಗೂ ನಮಸ್ಕಾರ, ಥ್ಯಾಂಕ್ ಯು.